ನಿಮ್ಮ ದೃಷ್ಟಿಯಲ್ಲಿ ಸಾವು, ವಾಟ್ ಯು ಮೀನ್ ಬೈ ಡೆತ್? ಬೇಕಂತಾನೆ ಒಂದ್ ಸ್ವಲ್ಪ ವಿಶೇಷವಾದ ಸಬ್ಜೆಕ್ಟ್ ಕೊಟ್ಟಿದ್ದೀನಿ. ಯಾಕೆ ಗೊತ್ತಾ, ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸು ಹೀಗೆ ಈ ವಿಷಯ ಮಾತಾಡ್ತಾರೆ ಅಂತ. ಎಲ್ಲರೂ ಹುಟ್ಟಿದಬ್ಬ ಸಿಕ್ಕಾಪಟ್ಟೆ ಸಖತ್ತಾಗಿ ಆಚರಿಸ್ಕೊತಾರೆ. ಆದ್ರೆ ಕೇಕ್ ತಗೊಂಬಂದು ಬೇಕ್ರಿ ಅವ್ರಿಗೆ ಬಿಸ್ನೆಸ್ ಕೊಡ್ತಾರೆ, ತರ್ತಾರೆ, ಕಟ್ ಮಾಡ್ತಾರೆ, ಹಂಚ್ಕೋತಾರೆ, ಸ್ವೀಟ್ ತಿಂತಾರೆ, ಖುಷಿಯಾಗಿರ್ತಾರೆ. ಆ ಕೇಕ್ ತಗೊಂಡು ಮುಖದ ಮೇಲೆಲ್ಲ ಬಳ್ಕೊಳ್ತಾರೆ ಕೆಲವರು ತಿನ್ನೋದು ಬಿಟ್ಟು. ಏನೇನೋ ಸ್ವಲ್ಪ ಎಲ್ಲ ಕೀಟ್ಲೆಗಳು ಇವೆಲ್ಲ ಮಾಡ್ತಾ ಇರ್ತಾರೆ. ಓಕೆ, ಸೊ ಈಗ ಈ ವಿಷಯದ ಬಗ್ಗೆ ರವಿ ಏನ್ ಹೇಳ್ತಾರೆ ಕೇಳೋಣ. ರವಿ, ನಮಸ್ಕಾರ. ಸರ್ ನಮಸ್ಕಾರ. ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎ ಬ್ಯೂಟಿಫುಲ್ ಡೇ ಟು ಆಲ್. ಇವತ್ತೊಂದು ವಿಶೇಷವಾದಂತ ಒಂದು ಟಾಪಿಕ್ ಕೊಟ್ಟಿದ್ದಾರೆ ಸರ್. ನಿಮ್ಮ ದೃಷ್ಟಿಯಲ್ಲಿ ಸಾವು ಅಂತಕ್ಕಂಥದ್ದು ಬಹಳ ಒಂಥರ ವಿಶೇಷ ಅನಿಸ್ತದೆ ಈ ಮಾತನಾಡ್ಲಿಕ್ಕೆ ನಮ್ಗೆಲ್ಲ. ಈ ಸಾವು ಅಂದ ತಕ್ಷಣನೇ ಅನೇಕರಿಗೆ ಭಯ ಆಗುವುದುಂಟು. ಹಾಗೇನೆ ಕೆಲವರಿಗೆ ಅದು ಒಂಥರ ಈ ಖುಷಿ ಆಗ್ತದೆ. ನಾವು ಈ ಋಷಿ ಮುನಿಗಳನ್ನ ನೋಡಿದಾಗ, ಸಾಧು ಸಂತರನ್ನು ನೋಡಿದಾಗ, ಅವರಿಗೆ ಸಾವಿನ ಬಗ್ಗೆ ಕೇಳಿದಾಗ ಅವರು ಭಯ ಅನ್ನೋದು ಇರೋದಿಲ್ಲ. ಅವ್ರಿಗೆ ಬಹಳ ಒಂದು ಆಧ್ಯಾತ್ಮಿಕ ರೀತಿಯಲ್ಲಿ ಮಾತನಾಡ್ತಾರೆ. ಆದ್ರೆ ನಮ್ಮಂತೆಲ್ಲ ಈ ಸಾಮಾನ್ಯ ಜನರಿಗೆ ಈ ಸಾವು ಅಂದ ತಕ್ಷಣ ಸಾಮಾನ್ಯ ಅನೇಕರಿಗೆ ಭಯ ಆಗ್ತದೆ. ನಾವು ಅನೇಕ ಈ ಪೌರಾಣಿಕ ದೃಷ್ಟಿಯಲ್ಲಿ ನೋಡೋದ್ರ ಸ್ನೇಹಿತರೆ, ಈ ಗ್ರೀಕ್ ಒಂದು ಗ್ರೀಕ್ ಒಂದು ದೃಷ್ಟಿಯಲ್ಲಿ ನೋಡೋದಾದ್ರೆ, ಹಾಗೆ ಈಜಿಪ್ತಿಯನ್ ಒಂದು ದೃಷ್ಟಿಯಲ್ಲಿ ನೋಡೋದಾದ್ರೆ, ಈ ಈಜಿಪ್ತಿಯನ್ನು ಮಮಿಫಿಕೇಶನ್ ಮಾಡ್ತಾರೆ. ಸತ್ ಮೇಲೆ ಮಮಿಫಿಕೇಶನ್ ಮಾಡಿ ಪಿರಮಿಡ್ ಅಲ್ಲಿ ಇಡ್ತಾರೆ. ಅಂದ್ರೆ ಅವರ ಒಂದು ನಂಬಿಕೆ ಏನಂತಂದ್ರೆ, ಅದು ಸತ್ ಮೇಲೆ ಅವರು ಜೀವಂತವಾಗಿರ್ತಾರೆ, ಅವ್ರ ಆತ್ಮ ಒಂದು ಶಕ್ತಿ ಇರ್ತದೆ ಅವರಲ್ಲಿ, ಆ ಒಂದು ನಂಬಿಕೆ ಇರ್ತದೆ. ಹಾಗೇನೆ ಬೇರೆ ಬೇರೆ ಧರ್ಮಗಳು, ನಮ್ಮ ಭಾರತ ದೇಶದಲ್ಲಿ ನಾವು ನೋಡೋದಾದ್ರೆ ಈ ಮುಸ್ಲಿಂ ಒಂದು ಅವರ ದೃಷ್ಟಿಯಲ್ಲಿ ಒಂದು ನಂಬಿಕೆ ಇರ್ತದೆ ಸಾವಿನಲ್ಲಿ. ಹಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತದೆ, ಕ್ರಿಶ್ಚಿಯನ್ ಅಲ್ಲಿ ಒಂದು ನಂಬಿಕೆ ಇರ್ತದೆ. ಈ ಮುಸ್ಲಿಂ ಎಲ್ಲ ನೋಡಿದಾಗ ಅವರು ಸತ್ ಮೇಲೆ ಅದಕ್ಕೊಂದು ದೊಡ್ಡ ದೊಡ್ಡ ಐತಿಹಾಸಿಕ ಸ್ಮಾರಕಗಳನ್ನೇ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಅವ್ರ ನಂಬಿಕೆ ಎಂತ ಅದ್ಭುತ ನೋಡಿ. ಈಗ ನಾವು ತಾಜ್ ಮಹಲ್ ನೋಡೋದಾದ್ರೆ ಲಕ್ಷಾಂತರ ಜನ ಮಾಡ್ತಾರೆ. ಹಾಗೆ ಗೋಲ್ ಗುಂಬಜ್ ನಾವು ವಿಜಾಪುರದಲ್ಲಿ ನೋಡಿದಾಗ ಅದು ಕೂಡ ಒಂದು ಆದಿಲ್ ಶಾ ಅವರ ಒಂದು ಗುರಿ. ಅದು ಅಲ್ಲಿ ಒಂದು ಐತಿಹಾಸಿಕ ಒಂದು ಸ್ಮಾರಕ, ಅದ್ಭುತವಾದ ಸ್ಮಾರಕ. ಇನ್ನು ಒಂದು ಹಿಂದೂ ಧರ್ಮದ ಒಂದು ಪೌರಾಣಿಕದಲ್ಲಿ ಒಂದು ದೃಷ್ಟಿಕೋನದಲ್ಲಿ ನಾವು ಸಾವನ್ನು ನೋಡಿದಾಗ, ಯಮ ಧರ್ಮ ಈ ಗಾಡ್ ಆಫ್ ಡೆತ್ ಅಂತ ಹೇಳ್ತೇವೆ. ಮತ್ತೆ ಈಸ್ ಎ ಜಡ್ಜ್ ಫಾರ್ ಅಂದ್ರೆ ಸತ್ತಾಗ ಏನಾಗ್ತದೆ, ನಮ್ಮ ಶರೀರದಿಂದ ಈ ಆತ್ಮ ಬಿಟ್ಟು ಹೋಗ್ತದೆ ಅಂತಕ್ಕಂಥದ್ದು. ಆ ಆತ್ಮ ಎಲ್ಲಿ ಹೋಗ್ತದೆ ಅಂತಂದ್ರೆ ಯಮಧರ್ಮನ ಒಂದು ಕೋರ್ಟ್ಗೆ ಹೋಗ್ತದೆ ಅಂತ. ಆ ಆತ್ಮದನ್ನ ಹೋದಾಗ ಆ ಶರೀರದಲ್ಲಿ ಆ ಮನುಷ್ಯ ಏನಿರ್ತಾನೆ, ಅವನು ಮೊದಲು ಏನ್ ಮಾಡಿದಾನೆ ಅವನು ಜಡ್ಜ್ಮೆಂಟ್ ಕೊಡ್ತಾರೆ. ಆ ಜಡ್ಜ್ಮೆಂಟ್ ಅವನಿಗೆ ಹೇಗೆ ಮಾಡಿದಾನೆ, ಅವನು ಒಳ್ಳೆಯ ಕೆಲಸಗಳು ಮಾಡಿದ್ರೆ ಅವನಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಕೊಡೋದು, ಅಥವಾ ಅವನು ಕೆಟ್ಟ ಕೆಲಸ ಮಾಡಿದ್ರೆ ಅವನಿಗೆ 21 ತರಹದ ಒಂದು ಹೆಲ್ ಅಂದ್ರೆ ನರಕ ತೋರಿಸುವಂತದ್ದು. ಇದೆಲ್ಲ ನಾವು ಪೌರಾಣಿಕದಲ್ಲಿ ಬರ್ತದೆ ಸ್ನೇಹಿತರೆ. ಅಂದ್ರೆ ಈ ಒಂದೇ ಒಂದು ಸಾಲಲ್ಲಿ ಹೇಳೋದಾದ್ರೆ, ಈ ಲೈಫ್ ಅನ್ನೋದೊಂದು ಪ್ರಿಪರೇಷನ್ ಅಂತೆ, ಈ ಡೆತ್ ಅನ್ನೋದೊಂದು ಎಕ್ಸಾಮ್ ಅಂತೆ. ಅಂದ್ರೆ ಈ ಪೌರಾಣಿಕ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಈ ಒಂದು ಸಾಲು ಬರ್ತದೆ. ಅಂದ್ರೆ ಈ ಡೆತ್ ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಮ್ ಅಂತ ಹೇಳ್ತಾರೆ ಅವರು. ಅಂದ್ರೆ ಈ ಇನ್ನೊಂದು ಕೇಳ್ಪಟ್ಟಿದ್ದೆ ನಾನು, ಈ ಮನುಷ್ಯನ ಶರೀರದಿಂದ ಆತ್ಮ ಬಿಟ್ಟು ಹೋಗುವಾಗ ಯಾವ ತರದ ನೋವು ಇರ್ತದೆ ಅಂತಂದ್ರೆ 65,000 ಚೇಳುಗಳು ಕಚ್ಚಿದ ನೋವು ಇರ್ತದೆ ಅಂತ ಹೇಳ್ತಾರೆ. ಅದು ಹೇಗೆ ಗೊತ್ತಿಲ್ಲ. ಅದನ್ನ ಕಡಿಮೆ ಮಾಡ್ಕೊಳಕ್ಕೆ ಏನಂತಂದ್ರೆ ಒಂದು ಪ್ರಿಪರೇಷನ್, ಒಂದು ಒಳ್ಳೆ ಅದ್ಭುತವಾದಂತ ಒಂದು ಜೀವನವನ್ನ ನಾವು ನಡೆಸಬೇಕು, ಮೆಡಿಟೇಷನ್ ಮಾಡ್ಬೇಕಂತ ಹೇಳ್ತಾರೆ. ಅಂದ್ರೆ ಇದು ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ನಮಸ್ಕಾರ, ಈ ಅವಕಾಶ ಕೊಟ್ಟಿರ್ಬೇಕು ಸರ್. ಎಲ್ಲರಿಗೂ ನಮಸ್ಕಾರ. ಓಕೆ, ನಮ್ಮ ರವಿಯವರು ಒಂದು ರೀತಿ ಅಲ್ಲಿ ಇಲ್ಲಿ ಕೇಳಿದ್ದ ಮಾಹಿತಿ ಎಲ್ಲ ಹೇಳಿದ್ರು. ತುಂಬಾ ನೋವಿರುತ್ತೆ ಆತ್ಮ ಬಿಟ್ಟೋಗ್ಬೇಕಾದ್ರೆ ಅಂತ. ಯಾಕಂದ್ರೆ ನಾವೆಲ್ಲ ಏನು ಇರೋದಿಲ್ಲ, ಯಾಕಂದ್ರೆ ಅದು ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾವು ಸತ್ತ ಮೇಲೆ ಮತ್ತೆ ವಾಪಸ್ ಬಂದು ಈ ತರ ಝೂಮ್ ಅಲ್ಲಿ ಮಾತಾಡಕ್ ಆಗದೆ ಇರೋದ್ರಿಂದ ಆ ಕ್ಲಾರಿಟಿ ನಮಗೆ ಸಿಕ್ಕಿಲ್ಲ. ಈಗ ನಮ್ಮ ಸೀನಿಯರ್ ಡಾಕ್ಟರ್ ತಿಪ್ಪೇಸ್ವಾಮಿ ಅವ್ರು ಏನ್ ಮಾತಾಡ್ತಾರೆ ನೋಡೋಣ. ಎಸ್ ಡಾಕ್ಟರ್ ತಿಪ್ಪೇಸ್ವಾಮಿ ಅವರೇ, ನಮಸ್ಕಾರ. ಎಲ್ಲರಿಗೂ ವಿಶೇಷವಾಗಿ ಇದು ಕಾರ್ಯಕ್ರಮಗಳು, ಸರ್ವ ಕಾರ್ಯಕ್ರಮಗಳು ಪ್ರತಿ ವಾರ ವಿಶೇಷ ಸಬ್ಜೆಕ್ಟೇ ಇರುತ್ತೆ. ಇದು ಬೇರೆ ವಿಶೇಷ ಅನುಭವ. ನಿಮ್ಮ ದೃಷ್ಟಿಯಲ್ಲಿ ಸಾವು, ಯಾವುದೇ ಒಂದು ಪ್ರಪಂಚದಲ್ಲಿ ಪ್ರಾಣಿ ಹುಟ್ಟಿದ ಮೇಲೆ ಸಾವು ಇರಲೇಬೇಕು, ಸಾವು ಆಗ್ಲೇಬೇಕು. ಆದರೆ ನಮ್ಮ ಎಲ್ಲಾ ಪ್ರಾಣಿಗಳಲ್ಲಿ ನಾವು ಮಾನವರು ಬುದ್ಧಿವಂತ ಪ್ರಾಣಿಗಳು. ಆದ್ರೆ ನಾವು ಜೀವಂತದಲ್ಲಿ, ನಮ್ಮ ಜೀವನದಲ್ಲಿ ನಾವು ಏನೇನ್ ಬೇಕು ಎಲ್ಲಾ ಕೆಲಸಗಳು, ಏನೇನು ಒಳ್ಳೆ ಕೆಲಸಗಳು ಮಾಡ್ತೀವಿ, ಕೆಟ್ಟ ಕೆಲಸಗಳು ಮಾಡ್ತೀವಿ. ನಮ್ಮ ಜೀವಿತಾವಧಿಯಲ್ಲಿ ನಾವೇನು ಒಳ್ಳೇದು ಮಾಡಿದ್ರೆ
ನಾವೆಲ್ಲ ಹೇಳ್ತಾರೆ ಒಳ್ಳೇದು ಮಾಡಿದ್ರೆ ಹೆಚ್ಚು ದಿನ ಬಾಳ್ತಾರೆ, ಕೆಟ್ಟದ್ದು ಮಾಡಿದ್ರೆ ಜಲ್ದಿ ಅವರು ಹೋಗ್ತಾರೆ ಅಂತ. ಆದರೆ ನಾವು ಜೀವನದಲ್ಲಿ ನಾವು ಸಾಧನೆ ಒಳ್ಳೇದೇ ಮಾಡ್ಬೇಕು ಸಮಾಜಕ್ಕೆ. ಆ ರೀತಿ ಹುಟ್ಟು ಸಾವು ಅನ್ನೋದು ಒಂದು ಗಾದೆ ಇದ್ದಂಗೆ ನಾವು ಜೀವಂತ ಅವಧಿಯಲ್ಲಿ ಏನೇನು ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು. ಸಾವು ನಿಶ್ಚಿತ ಇದ್ರೆ, ಆದ್ರೆ ನಾವೆಲ್ಲ ಏನು ಸಾವು ಎಲ್ಲರಿಗೂ ಈಗ ನೋಡಿ, ನಾವೆಲ್ಲ ಇವತ್ತು ಮಲಗ್ತೀವಿ, ಬೆಳಗ್ಗೆ ಹೇಳ್ತೀವಿ, ಯಾರಿಗೂ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಗೊತ್ತಿಲ್ಲ. ಆದ್ರೆ ನಾವು ಎಷ್ಟು ಹೋರಾಟ, ಗಲಾಟೆಗಳು, ಬಡದಾಟ, ಪೊಲೀಸ್ ಸ್ಟೇಷನ್, ಕೋರ್ಟ್ ಕಚೇರಿಗಳು ಎಲ್ಲ ಹೋಗ್ತೀವಿ. ಏನು ಎಷ್ಟು ದಿವಸ ಬಾಳ್ತೀವಿ, ಆದ್ರೆ ನಮ್ಗೆ ಕೊನೆನೇ ಇಲ್ಲ. ಮನುಷ್ಯನಿಗೆ ಅಷ್ಟು ಆಸೆ ಇಟ್ಕೊಂಡ್ಬಿಟ್ಟಿದೀವಿ. ಅದರಿಂದ ಸಾವು ನಿಶ್ಚಿತ, ಆದ್ರೂ ನಾವು ಹೋರಾಟ ಮಾಡ್ತೀವಿ. ಆದ್ರೂ ಎವ್ರಿ ಡೇ ನಮ್ BP ಶುಗರ್ ಚೆಕ್ ಮಾಡಿಸ್ಕೊಂತೀವಿ, ಎಲ್ಲ ಮಾತ್ರೆ ತಗೊಂತೀವಿ. ಆದ್ರೆ ಬದುಕಬೇಕಂತ ಆಸೆ, ಸಾಧನೆ ಮಾಡ್ಬೇಕಂತ ಆಸೆ. ಆದ್ರೆ ನಾವು ಆ ಜೀವಿತಾವಧಿಯಲ್ಲಿ ಒಳ್ಳೆ ಕೆಲಸಗಳು ಮಾಡಬೇಕು. ಆದ್ರೆ ಸಾವಂತ ಎಷ್ಟು ಜನಕ್ಕೆ ಈಗ ನಾವು ಏನು ಆರೋಗ್ಯ ಸ್ವಲ್ಪ ಏರುಪೇರು ಆಗ್ಬಿಟ್ರೆ ಆಗ್ಲೇ ಸಾವು ಅಂದ್ರೆ ಆಗ್ಲೇ ಭಯ ನಮಗೆ. ಅಯ್ಯೋ ಎಲ್ಲ ಹೋಗ್ಬಿಟ್ಟು ಸತ್ತೋಗ್ಬಿಡ್ತಾನ, ಈಗಲೇ ಹೋಗ್ಬಿಡ್ತಾನ, ಒಂದು ಕ್ಷಣದಲ್ಲಿ ಏನಾಗುತ್ತೆ. ಇವತ್ತು ನಮ್ಮ ಆರೋಗ್ಯದ ಎಲ್ಲ ಬೇದಿ ಆಗ್ಬಿಟ್ರೆ, ಜ್ವರ ಬಂದ್ಬಿಟ್ರೆ ಅಯ್ಯೋ ಏನಪ್ಪ ಈ ತರ ಆಗ್ಬಿಡ್ತು ಅಂತ ನಾವು ಭಯ ಪಡ್ತೀವಿ. ಸಾವಿಗೆ ಅಂತರನು ಭಯ ಪಡ್ತೀವಿ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಆದ್ರೆ ಜೀವಂತದಲ್ಲಿ ನಾವು ಏನು ಸಾಧನೆ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬೇಕಾಗತ್ತೆ. ಆದ್ರೆ ಸಾವಿಗೆ ಹೆದರಿಕೊಂಡು ನಾವು ಕೆಲಸ ಮಾಡೋದು ಬಿಡಬಾರ್ದು. ಸಾವು ಹೇಗಿದ್ರು ಬಂದೇ ಬರುತ್ತೆ. ಆದ್ರೆ ಜೀವಿತಾವಧಿಯಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕು, ಸಮಾಜಕ್ಕೆ ನಾವು ಒಳ್ಳೆ ಸಂದೇಶ ಕೊಡ್ಬೇಕು, ಗುರಿ ಸಾಧನೆ ಮಾಡ್ಬೇಕು. ಆದ್ರೆ ಸಾವು ಬರುತ್ತೆ ಅಂತ ಹೇಳಿ ಹೆದರ್ಕೊಂಡು ಮನೆಗೆ ಇರೋದಲ್ಲ. ಈಗ ಎಷ್ಟೋ ಆಕ್ಸಿಡೆಂಟ್ಸ್ ಆಗ್ತಿರ್ತವೆ. ನಾವು ಪ್ರಯಾಣ ಮಾಡುವಾಗ ನಾವೆಲ್ಲ ದಾರಿಗಳಲ್ಲಿ ಬೆಂಗಳೂರಿಗೆ ಹೋಗ್ತಿರೋ ಸಾಕಷ್ಟು ಆಕ್ಸಿಡೆಂಟ್ ಆಗ್ತಿರ್ತವೆ. ಆದ್ರೆ ಅದು ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ ನಾವು ಪ್ರಯಾಣ ಮಾಡೋದು ಬಿಡಬಾರ್ದು, ನಾವು ಕೆಲಸ ಮಾಡೋದು ಬಿಡಬಾರ್ದು. ಆ ರೀತಿಯಲ್ಲಿ ಸಾವುನು ಸಹಜನೇ. ಎಲ್ಲರಿಗೂ ಅದೇ ಪ್ರಾಣಿಗೆ ಒಂದು ಹುಟ್ಟಿದ ಮೇಲೆ ಸಾವು ಬಂದೇ ಬರುತ್ತೆ. ಆ ದೃಷ್ಟಿಯಲ್ಲಿ ಸಾವು ನಾವು ಎದುರಬಾರ್ದು, ಗುಂದಬಾರ್ದು. ಸಾವನ್ ತಕ್ಷಣ ಎದುರಬಾರ್ದು. ಆದ್ರೆ ಈಗ ನಮ್ಮ ಡಾಕ್ಟರ್ ರವಿ ಎಂಜಿನಿಯರ್ ಹೇಳ್ದಂಗೆ, ನಾವು ಸತ್ತ ನಂತರ ಆತ್ಮನು ಸಹ ಬೇರೆ ಕಡೆ ಹೋಗುತ್ತೆ ಅಂತ ಹೇಳ್ತಾರೆ. ಅವಾಗ ಅದು ಆತ್ಮನು ಸಹ ಬೇರೆ ಒಂದು ಪ್ರಾಣಿಯಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಪ್ರಾಣಿಯಲ್ಲಿ ನಾವು ಮತ್ತೆ ಮರು ಹುಟ್ಟಾಗಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಪೌರಾಣಿಕ ಇದರಲ್ಲಿ. ಅದು ಎಷ್ಟು ಮಾತ್ರ ನಿಜ ಅಂತ ನಮಗೆ ಅದು ಗೊತ್ತಿಲ್ಲ. ಆದ್ರೆ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು. ಆದ್ರೆ ಸತ್ತ ನಂತರ ಇಂಥ ಡಾಕ್ಟರ್ ತಿಪ್ಪೇಸ್ವಾಮಿ ಅಂತ ಇದ್ರು, ಇಂಥ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಇದ್ರು, ಅವ್ರು ಏನು ಸಾಧನೆ ಮಾಡಿದ್ರಂತ ಜನ ಹಿಂದೆ ಮಾತಾಡ್ತಿರ್ತಾರೆ. ಅದು ನಮಗೆ ಸಾಧನೆ, ಅದು ನಮ್ಮ ಹೆಸರು. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಆಪ್ಷನ್ಸ್ ಎಲ್ಲ ಕೇಳಿದ್ರೆ ಅದು ಒಂದು ನಮಗೆ ಸಂತೋಷ ಅಂತ ಆಗುತ್ತೆ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ವೆಟರ್ನರಿ ಡಾಕ್ಟರ್ ಆಗಿರೋದಕ್ಕೆ ಪ್ರಾಣಿ ಮೇಲೆ ಎಷ್ಟು ಪ್ರೀತಿ ನೋಡ್ರಿ. ಅವರು ಪ್ರಾಣಿಯಾಗಿ ಹುಟ್ಟಿದ್ರು ಪರವಾಗಿಲ್ಲ ಅನ್ನೋ ತರ ಹೇಳಿದ್ರು. ಸ್ನೇಹಿತರೆ, ಅನುಕ್ಷಣ ಅನುಭವಿಸಿ ಅಂತ ಒಂದು ಪುಸ್ತಕ ಬರೆದಿದ್ದೇನೆ. ಈಗ ಇರುವ ಸಮಯನ ನಮ್ಮ ಬದುಕಿನಲ್ಲಿ ಎಷ್ಟು ಚೆನ್ನಾಗಿ ಬಳಸಬೇಕು ಅಂತ ಈ ಕೃತಿಯಲ್ಲಿ ಚೆನ್ನಾಗಿ ಹೇಳಿದ್ದೇನೆ. ಸೆಲೆಬ್ರೇಟ್ ಎವರಿ ಮೂಮೆಂಟ್ ಅಂತ ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ಇನ್ನು ಸ್ವಲ್ಪ ದಿನದಲ್ಲೇ ಸಪ್ನಾ ಬುಕ್ ಹೌಸ್ ಸ್ಟಾಲ್ಗಳಲ್ಲಿ ಇರುತ್ತದೆ, ಅಥವಾ ನೀವು sapnaonline.com ನಲ್ಲಿ ಪಡೆಯಬಹುದು. ಕನ್ನಡ ಕೃತಿ ಈಗಲೇ ಲಭ್ಯ ಇದೆ ಅನ್ನುವ ಮಾಹಿತಿ ಕೊಡ್ತಾ ಇದ್ದೇನೆ. ಯಾಕೆ ಗೊತ್ತಾ, ನಾವು ಎಷ್ಟು ದಿನ ಇರ್ತೀವಿ ಗೊತ್ತಿಲ್ಲ, ಆದರೆ ಇರುವ ಸಮಯವನ್ನು ಸರಿಯಾಗಿ ಬಳಸೋದಕ್ಕೆ ಅದು ನಮ್ಮ ಕೈಯಲ್ಲಿ ಸಾಧ್ಯ ಇದೆ ಎನ್ನುವ ಮಾಹಿತಿಯನ್ನ ನಾನು ನಿಮಗೆ ನೀಡ್ತಾ ಇದ್ದೇನೆ. ನಮ್ಮ ಜೊತೆ ಗಂಗಾವತಿಯ ಮಂಜುನಾಥ್ ಕಲಾಲ್ ಅವ್ರು ಜರ್ನಿ ಮಾಡ್ತಾ ಇದ್ದಾರೆ, ಆದ್ರೂ ಮಾತಾಡಿಸ್ತೇವೆ. ಯಾಕೆ ನಾವು ಡ್ರೈವ್ ಮಾಡ್ತಾ ಇಲ್ಲ, ಕೇಳ್ಕೊಂಡಿದ್ದೀನಿ. ಎಸ್ ಮಂಜುನಾಥ್, ನಮಸ್ಕಾರ ಸರ್. ನಮಸ್ತೆ, ಹೇಳ್ರಿ. ಸರ್ ಕೇಳ್ತಾ ಇದೆ, ಮಾತಾಡ್ರಿ. ಅನ್ಸುತ್ತೆ ಸರ್. ಸರ್, ನಮಗನ್ಸುತ್ತೆ ಸರ್, ಸಾವು ಎಂಬುದು ಒಂಥರ ಯಾಕಂದ್ರೆ ಸರ್, ಈ ಭೂಮಿ ಮೇಲೆ ಹುಟ್ಟಿರುವಂತ ಪ್ರತಿಯೊಂದು ಜೀವಿ, ಆ ಜೀವಿ ಒಳಗೆ ವಿಶೇಷ ಜೀವಿ ಮನುಷ್ಯ. ಆದ್ರೆ ಪ್ರತಿಯೊಂದು ಜೀವಿ ಸರ್, ಒಂದು ನೊಣ ತಗೊಳ್ಳಿ ಸರ್, ಒಂದು ಸೊಳ್ಳೆ ತಗೊಳ್ಳಿ, ಪ್ರತಿಯೊಂದು ಜೀವಿ ಸರ್ ನಮ್ಮ ಕಣ್ಣು ಮುಂದೆ ಇರೋಂತ ಯಾವುದೇ ಒಂದು ಸೊಳ್ಳೆ ಆಗಿರ್ಬೋದು ಸರ್, ಅದು ಸಾವು ಎಂಬುದು ಇದೆ ಸರ್. ಅದು ಭಯ ಪಡುತ್ತೆ. ನಾನು ಹೊಡಿತಾರೆ ಅಂತ ಎದ್ದೋಗುತ್ತೆ, ನೊಣ ನೋಡಿತೀವಿ ಅಂತ ಅದು ಎದ್ದೋಗುತ್ತೆ. ಯಾಕಂದ್ರೆ ಅದು ಎಲ್ಲದಕ್ಕೂ ಸಾವು ಅಂದ್ರೆ ಭಯ ಸರ್. ಅದೇ ರೀತಿ ವಿಶೇಷವಾಗಿ ನಮ್ಮ ಮನುಷ್ಯನಿಗೆ ಭಯ ಸರ್. ಸಾವು ಅಂದ್ರೇನೆ ಭಯ. ಅಂದ್ರೆ ಆ ಭಯ ಇದೆ ಸರ್. ಭಯ ಅದು ಹೇಳದೆ ಕೇಳದೆ ಬಂದ್ಬಿಡುತ್ತೆ ಸರ್. ಸಾವು ಮಾತ್ರ ಭಯ ಪಡ್ತಾನೆ ಇದ್ರೆ ನಾವು ಸಾಯಲ್ಲ ಸರ್. ಭಯ ಪಟ್ಟು ಮನೆಯಲ್ಲಿರ್ಬೋದು, ಇಲ್ಲ ನಾವು ಯಾವುದೇ ರೀತಿ ಒಂದು ವ್ಯವಸ್ಥೆ ಮಾಡ್ಕೋಬಹುದು. ಅಷ್ಟು ಬಿಟ್ರೆ ಸಾವನ್ನ ತಪ್ಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಂಜುನಾಥ್, ಥ್ಯಾಂಕ್ ಯು ವೆರಿ ಮಚ್. ನಮ್ ಜೊತೆ ಗುರು ಇದ್ದಾರೆ. ಗುರು ಏನ್ ಹೇಳ್ತಾರೆ ಕೇಳೋಣ. ಎಸ್ ಗುರು, ನಮಸ್ಕಾರ.
ಸರ್, ಹುಟ್ಟಿನಂತೆ ಸಾವು ಕೂಡ ಸಹಜ. ಸಾವನ್ನ ಯಾರ ಕೈಲೂ ಮೀರೋಕ್ಕಾಗಲ್ಲ. ಸಾವಂದ್ರೆ ಮುಕ್ತಿ. ಆ ಸಾವು ಬರೋದಕ್ಕಿಂತ ಮುಂಚೆ ದೇಹ ಕ್ರಮೇಣ ಸ್ವಲ್ಪನೇ ಕ್ಷೀಣಿಸ್ತಾ ಬರುತ್ತೆ. ಆ ದೇಹ ಇದು ಆತ್ಮ ದೇಹ ತ್ಯಾಗ ಮಾಡಿ ಮತ್ತೆ ಇನ್ನೊಂದು ದೇಹ ಸೇರುತ್ತೆ. ಆ ಸಾವಿನ ಸಾವು ಹತ್ರ ಬಂದಂಗೆ ಹುಟ್ಟಿನಿಂದ ಸಾವಿನವರೆಗೂ ಏನೇನ್ ನಡೆದೈತೆ ಅದು ಪಿಕ್ಚರ್ ರೂಪದಲ್ಲಿ ಕಾಣುತ್ತೆ ಅಂತ ಹೇಳ್ತಾರೆ. ಆ ಇದು ಬದುಕಿರುವಾಗ ಎಷ್ಟು ತೂಕ ಇರ್ತಾರೆ, ಸತ್ ಮೇಲೆ ಸ್ವಲ್ಪ ತೂಕ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಸರ್. ಓಕೆ, ಗುರುಗೇನೋ ಗೊತ್ತಾಗ್ಬಿಟ್ಟಿದೆಯಲ್ಲಪ್ಪ, ವೆಯ್ಟ್ ಲಾಸ್ ಆಗೋಗ್ಬಿಡುತ್ತೆ ಸತ್ ಮೇಲೆ ಅಂತ. ಏನೋ ನಾನಂತೂ ಕೇಳಿಲ್ಲಪ್ಪ. ಆದ್ರೆ ಸಾವು ಬಂದೇ ಬರುತ್ತೆ. ಆದ್ರೆ ಯಾವಾಗಾದ್ರೂ ಬರ್ಲಿ, ನಾವು ಇರುವ ಎಲ್ಲ ಸಮಯವನ್ನ ಸರಿಯಾಗಿ ಕಳೆಯುತ್ತಾ ಹೋಗೋಣ. ನಮ್ಮ ಪಾಸ್ಟ್ ಆಗೋಗಿದೆ, ಕರೆಂಟ್ ಪ್ರೆಸೆಂಟ್ ತುಂಬಾ ಇಂಪಾರ್ಟೆಂಟ್. ಇದನ್ನ ಅರ್ಥ ಮಾಡಿಸೋದು ನಮ್ಮ ಮೂಲ ಉದ್ದೇಶ. I want each and every person to make use of the time in a proper way. Take care of your moments. Moments will take care of you. Okay? ಸಾವು ಅಂಜಿದರೆ ಏನು ಪ್ರಯೋಜನ ಇಲ್ಲ. ಓಕೆ, ವಿ ಹ್ಯಾವ್ ಟೈಮ್ ನೌ. ಓಕೆ, ನಮ್ಗೆ ಇದೇ ಸಮಯ. ಅದು ಹಿಗ್ಗಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯತೆ ಇದೆ? ಫಾರ್ ಎಕ್ಸಾಂಪಲ್, ನೀವು ಸ್ಮೈಲ್ ಮಾಡ್ತಾ ಇದ್ರೇನೆ ಒಂದು 3-4 ವರ್ಷ ಆಯುಸ್ ಜಾಸ್ತಿ ಆಗತ್ತಂತೆ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗ್ತದೆ. ಆದಷ್ಟು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಕೂಲ್, ಕಾಮ್, ಕಂಫರ್ಟಬಲ್ ಆಗಿ ನಾವು ಸ್ಟ್ರೆಸ್ ಫ್ರೀ ಲೈಫ್ನ ಆದಷ್ಟು ಲೀಡ್ ಮಾಡಕ್ ನೋಡೋಣ. ಖುಷಿಯಾಗಿ ಸಂತೋಷದಿಂದ ಇರೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ ಜೊತೆ ಶರತ್ ಅವರಿದ್ದಾರೆ. ಶರತ್ ಅವರು ಅವರ ಅಭಿಪ್ರಾಯವನ್ನ ಏನಿಗೆ ಹೇಳ್ತಾರೆ ನೋಡೋಣ. ಬನ್ನಿ ಶರತ್, ಹೇಳಿ. ಎಲ್ಲರಿಗೂ ನಮಸ್ಕಾರ ಹಾಗೂ ಸುಂದರ ಸಂಜೆಗಳು. ಸರ್, ಇವತ್ತು ನಮ್ಗೆ 4 ಟಾಪಿಕ್ ಕೊಟ್ಟಿದ್ರು. ನನ್ಗೆ ತುಂಬಾ ಒಂದು ಆಶ್ಚರ್ಯ ಆಯ್ತು. ಫಸ್ಟ್ ಚಟ್ಟ ಅಂತ ಕೊಟ್ರು, ಆಮೇಲೆ ನಿಮ್ಮ ದೃಷ್ಟಿಯಲ್ಲಿ ಸಾವನ್ನು ಕೊಡುವಾಗ ಒಂಥರ ಶಾಕ್ ಆಯ್ತು. ಏನಪ್ಪ ಸಾರ್ ಅಂತ ಕೊಂಡ. ಆಮೇಲೆ ಇದನ್ನೆಲ್ಲ ಪೂರ್ತಿಯಾಗಿ ಓದುವಾಗ ನಾವು ಇದ್ರ ಬಗ್ಗೆ ತುಂಬಾ ಒಂದು ಅರ್ಥ ಇದೆ ಅನ್ಕೊಂಡೆ. ಈ ಈ ಈ ನಮ್ಮ ದೃಷ್ಟಿಯಲ್ಲಿ ಸಾವು ಇದರ ಬಗ್ಗೆ ಹೇಳುವುದಾದ್ರೆ, ನನ್ಗೆ ಸಾವು ಅನ್ನೋದು ಖಚಿತ. ನಮ್ಮ ಡಾಕ್ಟರ್ ಸಾಹೇಬ್ರು ಹೇಳಿದಂಗೆ, ಎಲ್ರು ಹೇಳಿದಂಗೆ ಸಾವು ಅನ್ನೋದು ಖಚಿತ. ಅದಕ್ಕಾಗಿ ನಾವು ಅದರ ಬಗ್ಗೆ ತುಂಬಾ ಚಿಂತೆ ಮಾಡಬಾರ್ದು. ನಾವು ಮಾಡದೆ ನಮ್ಮ ಜೀವನವನ್ನು ಹೇಗೆ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ನಾವು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಅದನ್ನು ನಾವು ತಿಳ್ಕೊಂಡು ಹೋಗ್ಬೇಕು. ನಮ್ಮ ಜೀವನದ ಗುರಿ ಏನಂದ್ರೆ ಬರೀ ಒಂದು ಹ್ಯಾಪಿ ಆಗಿರೋದೊಂದೇ ಅಲ್ಲ. ನಾವು ಅದನ್ನ ಹ್ಯಾಪಿಯಾಗಿ ಇರೋದೇ ಒಂದಲ್ಲ, ಅದನ್ನ ನಾವು ಕರುಣಾಮಯಾಗಿ ನಮ್ಮ ಗೌರವಾನ್ವಿತವಾಗಿ ಬಾಳಬೇಕು ಅಂತ ನಾನು ನಮ್ಮ ಜೀವನದಲ್ಲಿ ಅಷ್ಟೊಂದು ಸಾಧನೆಯನ್ನು ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಸರ್. Good, Sharath. Thank you very much. Yesterday a cancelled check, tomorrow a promissory note, and today is the ready cash. So today, ಇವತ್ತಿನ ದಿನವನ್ನ, ಪ್ರತಿ ಕ್ಷಣವನ್ನ, ಶರತ್ ಒಂದು ಮಾತು ಹೇಳಿದ್ರು, ಕರುಣಾಮಯಿ ಆಗಿರ್ಬೇಕು ಅಂತ. ಅದಕ್ಕೆ ಒಂದು ಬ್ರಾಡರ್ ಟರ್ಮ್ ಕೊಡ್ತಾನೆ. ವಿ ಹ್ಯಾವ್ ಟು ಐಡೆಂಟಿಫೈ ದ ಪರ್ಪಸ್ ಇನ್ ಅವರ್ ಲೈಫ್. ನಮ್ಮ ಬದುಕಿಗೊಂದು ಉದ್ದೇಶವನ್ನ ಕಟ್ಟಿಕೊಂಡಾಗ, ನಾನು ಆಕ್ಚುಲಿ ನಮ್ಮ ನಾಗಮ್ಮ ಫೌಂಡೇಶನ್ಗೆ ಫೌಂಡೇಶನ್ ಫಾರ್ ಮೀನಿಂಗ್ಫುಲ್ ಲೈಫ್ ಅಂತ ಹೇಳಿದ್ದೇನೆ, ಅರ್ಥಪೂರ್ಣ ಬಾಳಿಗೆ ಬುನಾದಿ ಅಂತ. ಅಂದರೆ ನಮ್ಮ ಬದುಕಿಗೊಂದು ಅರ್ಥವನ್ನ ನೀಡೋದಕ್ಕೆ ಪ್ರಯತ್ನ ಪಟ್ರೆ ಆಗ ನಮ್ಮ ಬದುಕಿನಲ್ಲಿ ನಾವು ಮತ್ತಷ್ಟು ಚೆನ್ನಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಮ್ಮ ಭಾವನೆ. ನಿಮ್ಮ ಭಾವನೆ ಏನು? ಕಾಮೆಂಟ್ ಮಾಡಿದ್ರೆ ತಾನೇ ಗೊತ್ತಾಗುತ್ತೆ. ಮತ್ತೆ ತಡ ಯಾಕೆ? ಕಾಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಾವು ಮಾಸ್ಟರ್ ಕ್ಲಾಸ್ ವಾರಕ್ಕೊಂದ್ಸರಿ ಮಾಡ್ತಾ ಇರ್ತೇವೆ. ಅದಕ್ಕೆ ಆಸಕ್ತಿ ಇತ್ತು ನಿಮಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 9341259267ಗೆ ಕರೆ ಮಾಡಿ. ಏನಂತೀರಿ? ಮತ್ತೊಂದು ವಿಡಿಯೋನಲ್ಲಿ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಬಾಯ್ ಬಾಯ್.